ಪ್ರಿಯ ಸ್ನೇಹಿತರೆ, ನಿಮ್ಮೆಲ್ಲರ ನೆಚ್ಚಿನ ಸಿಂಹಧ್ವಜ ಚಾನೆಲ್ನಲ್ಲಿ ಮೊದಲ ಬ್ಯಾಚ್ನ ತರಗತಿ ಈಗಾಗಲೇ ಕೊನೆಯ ಹಂತಕ್ಕೆ ಬಂದಿದೆ. ತುಂಬ ಜನ ಈಗಾಗಲೇ ತರಗತಿಗೆ ಸೇರಿ ಕಲಿತಾ ಇದ್ದೀರಾ. ಇನ್ನೂ ಕೆಲವರು ಮುಂದಿನ ಬ್ಯಾಚ್ಗೆ ಸೇರಿಕೋತೀವಿ ಅಂತ ಹೇಳ್ತಾ ಇದ್ದೀರಾ. ಹಾಗಾಗಿ ಇದು 2ನೇ ಬ್ಯಾಚ್ಗೆ ಸಂಬಂಧಿಸಿ ಮಾಹಿತಿ ನೀಡುವಂಥ ಸಮಯ. ಈ 2ನೇ ಬ್ಯಾಚ್ ಮಾರ್ಚ್ ತಿಂಗಳಿನಿಂದ ಆರಂಭ ಆಗ್ತಾ ಇದೆ. ಈ ತರಗತಿಯಲ್ಲಿ ಏನೇನನ್ನ ಕಲಿಸಲಾಗುತ್ತೆ ಅನ್ನೋ ವಿಷಯದ ಬಗ್ಗೆ ಮಾತಾಡೋದಾದ್ರೆ 12 ರಾಶಿಗಳ ಬಗ್ಗೆ, 9 ಗ್ರಹಗಳ ಬಗ್ಗೆ, 12 ಭಾವಗಳ ಬಗ್ಗೆ, ಜಾತಕದಲ್ಲಿರುವಂತಹ ರಾಜಯೋಗಗಳು ಮತ್ತು ದುರ್ಯೋಗಗಳ ಬಗ್ಗೆ, ವಿಂಶೋತ್ತರಿ ದಶಾ ಪದ್ಧತಿಯ ಬಗ್ಗೆ, ನವಾಂಶ ಮತ್ತು ಇತರ ಷೋಡಶ ವರ್ಗಚಕ್ರಗಳ ಬಗ್ಗೆ, ಷಡ್ಬಲದ ಬಗ್ಗೆ, ಜಾತಕದಲ್ಲಿ ಸಮಸ್ಯೆಗಳನ್ನು ಗುರುತಿಸೋದು ಮತ್ತೆ ಪರಿಹಾರಗಳನ್ನು ಸೂಚಿಸೋದು ಹೇಗೆ ಅನ್ನೋ ವಿಷಯದ ಬಗ್ಗೆ, ಮದುವೆಯ ಹೊಂದಾಣಿಕೆಯನ್ನ ಮಾಡುವ ಬಗ್ಗೆ, ವೃತ್ತಿ ಜೀವನದ ಬಗ್ಗೆ ತಿಳಿಯುವಂಥದ್ದು, ಹಾಗೆ ವಿದ್ಯಾಭ್ಯಾಸ ಮತ್ತು ಆರೋಗ್ಯದ ಬಗ್ಗೆ ತಿಳಿಯೋದು ಹೇಗೆ, ಈ ರೀತಿ ಎಲ್ಲವನ್ನ ಕೂಡ ಅಂದ್ರೆ ಒಂದು ಜಾತಕವನ್ನ ನೋಡಿ ಅದರಲ್ಲಿನ ಒಳ್ಳೆಯ ಅಂಶ, ಕೆಟ್ಟ ಸಮಸ್ಯೆಗಳನ್ನ ಗುರುತಿಸಿ ಅದಕ್ಕೆ ತಕ್ಕ ಪರಿಹಾರಗಳನ್ನ ಯಾವ ರೀತಿ ಸೂಚಿಸಬೇಕು ಅನ್ನೋ ಎಲ್ಲ ಮಾಹಿತಿ ಈ ತರಗತಿಯಲ್ಲಿ ಕವರ್ ಆಗುತ್ತೆ. ಹಾಗೆ ಪ್ರತಿ ತರಗತಿ ಲೈವ್ ಆಗಿ ಜೂಮ್ ಅಪ್ಲಿಕೇಶನ್ ನಲ್ಲಿ ನಡೆಯುತ್ತೆ. ಜೊತೆಗೆ ಪ್ರತಿ ತರಗತಿಯ ಕ್ಲಾಸ್ ರೆಕಾರ್ಡಿಂಗ್ಗಳು ಕೂಡ ನಿಮಗೆ ಸಿಗುತ್ತೆ. ಈ ಎಲ್ಲಾ ರೆಕಾರ್ಡಿಂಗ್ಗಳು ನಿಮಗೆ 1.5 ವರ್ಷ ಲಭ್ಯ ಇರಲಿದೆ. ಇವುಗಳ ಜೊತೆಗೆ ನಿಮಗೆ ಪ್ರತಿ ಕ್ಲಾಸ್ಗಳ PDF ನ ಮಾಹಿತಿ ಕೂಡ ಸಿಗುತ್ತೆ. ನೋಟ್ಸ್ನಂತೆ ತರಗತಿಯ ಸಂಪೂರ್ಣ ವಿಷಯಗಳು ಈ ನೋಟ್ಸ್ನಲ್ಲಿ ಇರಲಿದೆ. ತರಗತಿಯ ಸಮಯ ಸಂಜೆ 7ರಿಂದ 9ರ ಮಧ್ಯದಲ್ಲಿ ಇರುತ್ತೆ. ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನ ಜನ ಬೇರೆ ಸಮಯವನ್ನ ಬಯಸಿದರೆ ಅಂಥವರಿಗೆ ಅದಕ್ಕೂ ಕೂಡ ವ್ಯವಸ್ಥೆಯನ್ನ ಮಾಡಲಾಗುತ್ತೆ. ಹಾಗೆ ನಿಮಗೆ ತರಗತಿಯ ಯಾವುದೇ ಮಾಹಿತಿಯ ಬಗ್ಗೆ ಅನುಮಾನಗಳು ಇದ್ರೆ ನನಗೆ ನೇರವಾಗಿ ಕಾಲ್ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ಕೂಡ ಸಂಪರ್ಕ ಮಾಡಬಹುದು. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ಈ 7795502082 ಈ ಸಂಖ್ಯೆಗೆ ಸಂಪರ್ಕ ಮಾಡಬಹುದು. ಇನ್ನು ತರಗತಿಯ ಫೀಸ್ ಬಗ್ಗೆ ಮಾತಾಡೋದಾದ್ರೆ ಲೈವ್ ಕ್ಲಾಸ್ ಮತ್ತೆ ರೆಕಾರ್ಡಿಂಗ್ ಸೌಲಭ್ಯ ಇವೆರಡರ ಜೊತೆ PDF ನ ನೋಟ್ಸ್ ಕೂಡ, ಈ 3 ಸೌಲಭ್ಯಗಳು ಇರುವಂತಹ ತರಗತಿಯ ಬೆಲೆ 5,000 ರೂಪಾಯಿಗಳು ಆಗಿರಲಿದೆ. ಆದರೆ ತರಗತಿ ಮಾರ್ಚ್ನಲ್ಲಿ ಆರಂಭ ಆಗೋದ್ರಿಂದ ಫೆಬ್ರವರಿ 24ರೊಳಗೆ ಜಾಯಿನ್ ಆಗುವಂತಹ ವಿದ್ಯಾರ್ಥಿಗಳಿಗೆ ವಿಶೇಷವಾದಂತಹ ರಿಯಾಯಿತಿಯನ್ನ ನೀಡಲಾಗಿದ್ದು 3,200 ರೂಪಾಯಿಗಳು, ಅಂದ್ರೆ ಕೇವಲ 3,200 ರೂಪಾಯಿಗಳ ಕೋರ್ಸ್ ಪ್ರೈಸ್ ಇರಲಿದೆ. ಹಾಗೆ ನಿಮಗೆ ಕೇವಲ ವಿಡಿಯೋ ರೆಕಾರ್ಡಿಂಗ್ ಮಾತ್ರ ಸಾಕು, ಲೈವ್ ಕ್ಲಾಸ್ ಬೇಡ ಅಂತಾದಲ್ಲಿ 2,499 ರೂಪಾಯಿಗಳು ಇರಲಿದೆ. ಹಾಗೂ PDF ನ ನೋಟ್ಸ್ ಕೂಡ ಇದರಲ್ಲಿ ನಿಮಗೆ ಸಿಗ್ತಾ ಇದೆ. ಇನ್ನೂ ಕಡಿಮೆ ದರದಲ್ಲಿ ಈ ತರಗತಿಗಳು ಬೇಕು ಅಂತಾದಲ್ಲಿ ಯೂಟ್ಯೂಬ್ನಲ್ಲಿ ಮೆಂಬರ್ಸ್ ಓನ್ಲಿ ವಿಡಿಯೋಗೆ ಜಾಯಿನ್ ಆಗಬಹುದು. ತಿಂಗಳಿಗೆ 1,199 ರೂಪಾಯಿ ಮೆಂಬರ್ಶಿಪ್ ಜಾಯಿನ್ ಆದರೆ ಅಲ್ಲಿ ಕೂಡ ಕ್ಲಾಸ್ ರೆಕಾರ್ಡಿಂಗ್ ವಿಡಿಯೋಗಳನ್ನ ನೋಡಬಹುದು. ಇಲ್ಲಿ ನಿಮಗೆ PDF ಕೂಡ ಸಿಗುತ್ತೆ. ಇದಿಷ್ಟು ಆಪ್ಷನ್ಗಳು ನಿಮಗೆ ಸಿಗಲಿದೆ. ಹೀಗಾಗಿ ಆಸಕ್ತರು ಮುಂಚಿತವಾಗಿ ನಿಮ್ಮ ಸೀಟುಗಳನ್ನು ಬುಕ್ ಮಾಡಿಕೊಳ್ಳಬಹುದು, ಡಿಸ್ಕೌಂಟ್ ಅನ್ನ ಪಡೆಯಬಹುದು. ಜಾಯಿನ್ ಆದಂತಹ ವಿದ್ಯಾರ್ಥಿಗಳನ್ನ ವಿಶೇಷವಾಗಿ ಒಂದು ವಾಟ್ಸಪ್ ಗ್ರೂಪ್ಗೆ ಸೇರಿಸಲಾಗುತ್ತೆ. ಅಲ್ಲಿಯೇ ತರಗತಿಯ ಮಾಹಿತಿಗಳು ಮತ್ತು PDFಗಳು ಎಲ್ಲವೂ ನಿಮಗೆ ಸಿಗಲಿದೆ. ಇನ್ನು ಹೆಚ್ಚಿನ ಮಾಹಿತಿ ಬೇಕಾದ್ರೆ 7795502082 ಈ ಸಂಖ್ಯೆಗೆ ಕಾಲ್ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ಕೂಡ ಮೆಸೇಜ್ ಮಾಡಿ ಕೇಳಬಹುದು. ಧನ್ಯವಾದಗಳು. ಜೈ ಶ್ರೀರಾಮ್. ಆತ್ಮೀಯ ಸ್ನೇಹಿತರಿಗೆ ಸಿಂಹಧ್ವಜ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಶನಿದಶೆ ಒಳ್ಳೆಯದ ಅಥವಾ ಕೆಟ್ಟದ್ದ ಅನ್ನೋ ವಿಷಯವನ್ನ ತಿಳಿಯುವಂತಹ ಪ್ರಯತ್ನ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನು ಸಿಂಹಧ್ವಜ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಜ್ಯೋತಿಷ್ಯದ ಬಗ್ಗೆ ಆಲೋಚನೆ ಬಂದಾಗೆಲ್ಲ ಬಹಳಷ್ಟು ಜನರನ್ನ ಗಾಬರಿ ಪಡಿಸುವಂತಹ, ಚಿಂತೆಗೆ ಒಳಗಾಗುವಂತೆ ಮಾಡೋ ಗ್ರಹ ಯಾವುದಾದ್ರೂ ಇದ್ರೆ ಅದು ಈ ಶನಿ ಗ್ರಹ. ನನಗೆ 7.5 ಇದೆ, ಶನಿ ದಶ ಇದೆ, ಅರ್ಧಾಷ್ಟಮ ಶನಿ ಕಾಟ ಇದೆ, ಪಂಚಮ ಶನಿ ಕಾಟ ಇದೆ ಅಥವಾ ಅಷ್ಟಮ ಶನಿ ಕಾಟ ಇದೆ,
ಇದರಿಂದ ನನಗೆ ಕೆಟ್ಟದ್ದಾಗತ್ತಾ, ಏನು ಒಳ್ಳೇದಾಗೋದೇ ಇಲ್ವಾ, ಏನಾದರೂ ಅನಾಹುತ ಆಗಿಬಿಡುತ್ತಾ, ಈ ರೀತಿಯ ಭಯ ಬಹಳಷ್ಟು ಜನರನ್ನು ಕಾಡುತ್ತೆ. ಈ ಭಯ ಯಾವ ಪ್ರಮಾಣದಲ್ಲಿದೆ ಅಂದರೆ, ತುಂಬ ಜನ ಶನಿ ಅನ್ನೋ ಹೆಸರನ್ನು ತಗೊಂಡು ಮಾತಾಡೋದಕ್ಕೂ ಕೂಡ ಭಯ ಪಡುವಷ್ಟರ ಮಟ್ಟಿಗೆ ಅವರ ಮನಸ್ಸಲ್ಲಿ ಭಯವನ್ನು ಉಂಟು ಮಾಡಲಾಗಿದೆ. ಅವರು ಯಾವ ಕಾರಣಕ್ಕೂ ಶನಿ ಅನ್ನೋ ಪದವನ್ನು ಹೇಳೋದೇ ಇಲ್ಲ. ಪರಮಾತ್ಮ ಅಂತಾನೋ ಮಹಾತ್ಮ ಅಂತಾನೋ ಮಾತ್ರ ಮಾತಾಡ್ತಾರೆ. ಅಪ್ಪಿತಪ್ಪಿ ಕೂಡ ಅವರ ಬಾಯಲ್ಲಿ ಶನಿ ಅನ್ನೋ ಪದ ಬರೋದಿಲ್ಲ. ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ಇಷ್ಟೊಂದು ಭಯ ಪಡಬೇಕಾದ ಅನಿವಾರ್ಯತೆ ಇಲ್ಲ. ನೀವು ಶನಿಯ ಹೆಸರು ಹೇಳೋದ್ರಿಂದ ನಿಮಗೆ ಶನಿ ಕಾಟ ಉಂಟಾಗೋದಿಲ್ಲ. ಒಂದು ವೇಳೆ ನಿಮ್ಮ ಜಾತಕದಲ್ಲಿ ಶನಿ ಕಾಟ ಇದೆ ಅಂದ ಮಾತ್ರಕ್ಕೆ ನಿಮಗೆ ಅನಾಹುತಗಳೇನೋ ಸಂಭವಿಸಿ ಬಿಡೋದಿಲ್ಲ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ನಿಮಗೆ ಶನಿ ಯಾವ ಫಲ ಕೊಡ್ತಾನೆ, ಯಾವ ರೀತಿಯ ಫಲವನ್ನು ಕೊಡ್ತಾನೆ, ಅಥವಾ ಯಾಕೆ ಕಷ್ಟವನ್ನು ಕೊಡ್ತಾನೆ ಅನ್ನೋದು ಕೂಡ ಅರ್ಥ ಆಗುತ್ತೆ. ಜ್ಯೋತಿಷ್ಯದಲ್ಲಿ ಉಳಿದೆಲ್ಲ ಗ್ರಹಗಳಂತೆ ಶನಿ ಕೂಡ ಒಂದು ಗ್ರಹ ಅಷ್ಟೇ. ಶನಿಯಲ್ಲೂ ಕೂಡ ಅತ್ಯಂತ ಅದ್ಭುತವಾದ ಕಾರಕತ್ವಗಳು ಇದೆ. ಶನಿ ಕೂಡ ಅತ್ಯಂತ ಶುಭ ಫಲಿತಾಂಶವನ್ನು ಕೊಡುವಂಥ ಗ್ರಹ. ಬರೀ ಕೆಟ್ಟದ್ದನ್ನು ಮಾತ್ರ ಮಾಡಲ್ಲ. ಶನಿ ಕರ್ಮಕಾರಕ, ಕರ್ಮಫಲದಾತ. ನಾವು ಮಾಡುವ ಕರ್ಮಗಳಿಗೆ ತಕ್ಕಂತೆ ಫಲ ಕೊಡೋದು ಈ ಶನಿ ಪರಮಾತ್ಮ. ಶನಿಯನ್ನ ತಪ್ಪಾಗಿಯೇ ಬಿಂಬಿಸಲಾಗಿದೆ. ಶನಿ ಅಂದ್ರೇನೆ ಅಶುಭ, ಶನಿ ಅಂದ್ರೇನೆ ದುರದೃಷ್ಟ, ಶನಿ ಅಂದ್ರೇನೆ ವಿನಾಶ ಅನ್ನೋ ರೀತಿ ಬಿಂಬಿಸಲಾಗಿದೆ. ಜನರ ಮನಸ್ಸಿನ ಈ ಭಯ ಬಹಳಷ್ಟು ಜನರ ಜೀವನೋಪಾಯಕ್ಕೆ ದಾರಿಯಾಗಿದೆ. ಅದ್ರ ಬಗ್ಗೆ ಮಾತಾಡೋದು ಬೇಡ ಬಿಡಿ. ನವಗ್ರಹಗಳಲ್ಲೂ ಕೂಡ ಶುಭ ಕಾರಕತ್ವಗಳು ಇರುತ್ತೆ, ಅಶುಭ ಕಾರಕತ್ವಗಳು ಕೂಡ ಇರುತ್ತೆ. ಜ್ಯೋತಿಷ್ಯದಲ್ಲಿ ಯಾವುದೇ ಗ್ರಹ ಸಂಪೂರ್ಣವಾಗಿ ಶುಭವೂ ಅಲ್ಲ, ಸಂಪೂರ್ಣವಾಗಿ ಅಶುಭವೂ ಅಲ್ಲ. ಆಯಾ ಗ್ರಹಗಳು ಶುಭಾನೋ ಅಶುಭಾನೋ ಅನ್ನೋದನ್ನ ಕೇವಲ ನಿಮ್ಮ ಜಾತಕವನ್ನ ನೋಡಿ ನಿರ್ಧರಿಸೋದಕ್ಕೆ ಸಾಧ್ಯ. ಕೆಲವೊಂದು ಅದ್ಭುತ ಜಾತಕಕ್ಕೆ ಎಲ್ಲವೂ ಒಳ್ಳೆಯ ಪ್ಲೇಸ್ಮೆಂಟ್ನಲ್ಲಿ ಇದ್ದು ಎಲ್ಲ ಗ್ರಹಗಳು ಒಳ್ಳೆಯ ಫಲ ಕೊಡಬಹುದು. ಕೆಲವರಿಗೆ ಶುಭ ಗ್ರಹಗಳು ಕೂಡ ಕೆಟ್ಟ ಸ್ಥಾನದಲ್ಲಿದ್ದು ದಟ್ಟ ದರಿದ್ರ ಫಲವನ್ನು ಕೂಡ ಕೊಡಬಹುದು. ಮೇಲ್ನೋಟಕ್ಕೆ ಇಂತಹ ಗ್ರಹ ಒಳ್ಳೆಯದು, ಶುಭ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಕೇವಲ ಜಾತಕ ನೋಡಿ ಪ್ರತಿ ಮಾಹಿತಿ ಅರ್ಥ ಮಾಡಿಕೊಂಡು ಅಧ್ಯಯನ ಮಾಡಿದಾಗ ನಮಗೆ ಪೂರ್ತಿ ಸಂಗತಿ ಅರಿವಾಗುತ್ತೆ. ವೃಷಭ, ಮಿಥುನ, ಕನ್ಯಾ, ತುಲಾ, ಮಕರ, ಕುಂಭ ಈ ರಾಶಿಯವರಿಗೆ ಶನಿ ಬಹುತೇಕ ಸ್ಥಾನದಲ್ಲಿ ಅತ್ಯಂತ ಶುಭ ಫಲಿತಾಂಶವನ್ನು ಕೊಡ್ತಾನೆ. ಉಳಿದ ಲಗ್ನಗಳಿಗೆ ಕೆಲವು ನಿರ್ದಿಷ್ಟ ಮನೆಗಳಲ್ಲಿ ಇದ್ರೆ ಆ ಲಗ್ನಗಳಿಗೂ ಕೂಡ ಒಳ್ಳೆಯ ಫಲಿತಾಂಶವನ್ನು ಕೊಡ್ತಾನೆ. ಶನಿ ಲಕ್ ಮೇಲೆ ಫಲವನ್ನು ಕೊಡುವಂತಹ ಗ್ರಹ ಅಲ್ಲ. ಒಮ್ಮೆ ಜಾತಕದಲ್ಲಿ ಶನಿ ಮಹಾದಶ ಅಥವಾ ಅಂತರ್ದಶ ಬಂದರೆ ಸಾಕಷ್ಟು ಶ್ರಮ ಪಡಬೇಕಾಗಿ ಬರುತ್ತೆ. ಕೇವಲ ಕಷ್ಟಪಟ್ಟರೆ ಮಾತ್ರ ಶನಿ ಮಹಾದಶದಿಂದ ಶುಭ ಫಲಿತಾಂಶವನ್ನು ಪಡೆಯೋದಕ್ಕೆ ಸಾಧ್ಯ. ಸ್ನೇಹಿತರೆ, ಪ್ರತಿ ಗ್ರಹಗಳ ಬಗ್ಗೆ ಜ್ಯೋತಿಷ್ಯ ಮಾಹಿತಿಯ ಬಗ್ಗೆ ನಿಮಗೆ ತಿಳಿಸಿ ನಿಮ್ಮನ್ನು ಕೂಡ ಒಬ್ಬ ಸಮರ್ಥ ಜ್ಯೋತಿಷಿ ಆಗಿಸುವ ಆಲೋಚನೆ ನಮ್ಮದು. ಪ್ರಿಯ ಸ್ನೇಹಿತರೆ, ನಿಮ್ಮೆಲ್ಲರ ನೆಚ್ಚಿನ ಸಿಂಹಧ್ವಜ ಚಾನೆಲ್ನಲ್ಲಿ ಮೊದಲ ಬ್ಯಾಚ್ನ ತರಗತಿ ಈಗಾಗಲೇ ಕೊನೆಯ ಹಂತಕ್ಕೆ ಬಂದಿದೆ. ತುಂಬ ಜನ ಈಗಾಗಲೇ ತರಗತಿಗೆ ಸೇರಿ ಕಲಿತಾ ಇದ್ದೀರಾ. ಇನ್ನೂ ಕೆಲವರು ಮುಂದಿನ ಬ್ಯಾಚ್ಗೆ ಸೇರಿಕೋತೀವಿ ಅಂತ ಹೇಳ್ತಾ ಇದ್ದೀರಾ. ಹಾಗಾಗಿ ಇದು 2ನೇ ಬ್ಯಾಚ್ಗೆ ಸಂಬಂಧಿಸಿ ಮಾಹಿತಿ ನೀಡುವಂಥ ಸಮಯ. ಈ 2ನೇ ಬ್ಯಾಚ್ ಮಾರ್ಚ್ ತಿಂಗಳಿನಿಂದ ಆರಂಭ ಆಗ್ತಾ ಇದೆ. ಈ ತರಗತಿಯಲ್ಲಿ ಏನೇನನ್ನ ಕಲಿಸಲಾಗುತ್ತೆ ಅನ್ನೋ ವಿಷಯದ ಬಗ್ಗೆ ಮಾತಾಡೋದಾದ್ರೆ 12 ರಾಶಿಗಳ ಬಗ್ಗೆ, 9 ಗ್ರಹಗಳ ಬಗ್ಗೆ, 12 ಭಾವಗಳ ಬಗ್ಗೆ, ಜಾತಕದಲ್ಲಿರುವಂತಹ ರಾಜಯೋಗಗಳು ಮತ್ತು ದುರ್ಯೋಗಗಳ ಬಗ್ಗೆ, ವಿಂಶೋತ್ತರಿ ದಶಾ ಪದ್ಧತಿಯ ಬಗ್ಗೆ, ನವಾಂಶ ಮತ್ತು ಇತರ ಷೋಡಶ ವರ್ಗಚಕ್ರಗಳ ಬಗ್ಗೆ, ಷಡ್ಬಲದ ಬಗ್ಗೆ, ಜಾತಕದಲ್ಲಿ ಸಮಸ್ಯೆಗಳನ್ನು ಗುರುತಿಸೋದು ಮತ್ತೆ ಪರಿಹಾರಗಳನ್ನು ಸೂಚಿಸೋದು ಹೇಗೆ ಅನ್ನೋ ವಿಷಯದ ಬಗ್ಗೆ, ಮದುವೆಯ ಹೊಂದಾಣಿಕೆಯನ್ನ ಮಾಡುವ ಬಗ್ಗೆ, ವೃತ್ತಿ ಜೀವನದ ಬಗ್ಗೆ ತಿಳಿಯುವಂಥದ್ದು, ಹಾಗೆ ವಿದ್ಯಾಭ್ಯಾಸ ಮತ್ತು ಆರೋಗ್ಯದ ಬಗ್ಗೆ ತಿಳಿಯೋದು ಹೇಗೆ, ಈ ರೀತಿ ಎಲ್ಲವನ್ನ ಕೂಡ ಅಂದ್ರೆ ಒಂದು ಜಾತಕವನ್ನ ನೋಡಿ ಅದರಲ್ಲಿನ ಒಳ್ಳೆಯ ಅಂಶ, ಕೆಟ್ಟ ಸಮಸ್ಯೆಗಳನ್ನ ಗುರುತಿಸಿ ಅದಕ್ಕೆ ತಕ್ಕ ಪರಿಹಾರಗಳನ್ನ ಯಾವ ರೀತಿ ಸೂಚಿಸಬೇಕು ಅನ್ನೋ ಎಲ್ಲ ಮಾಹಿತಿ ಈ ತರಗತಿಯಲ್ಲಿ ಕವರ್ ಆಗುತ್ತೆ. ಹಾಗೆ ಪ್ರತಿ ತರಗತಿ ಲೈವ್ ಆಗಿ ಜೂಮ್ ಅಪ್ಲಿಕೇಶನ್ ನಲ್ಲಿ ನಡೆಯುತ್ತೆ. ಜೊತೆಗೆ ಪ್ರತಿ ತರಗತಿಯ ಕ್ಲಾಸ್ ರೆಕಾರ್ಡಿಂಗ್ಗಳು ಕೂಡ ನಿಮಗೆ ಸಿಗುತ್ತೆ. ಈ ಎಲ್ಲ ರೆಕಾರ್ಡಿಂಗ್ಗಳು ನಿಮಗೆ 1.5 ವರ್ಷ ಲಭ್ಯ ಇರಲಿದೆ. ಇವುಗಳ ಜೊತೆಗೆ ನಿಮಗೆ ಪ್ರತಿ ಕ್ಲಾಸ್ಗಳ PDF ನ ಮಾಹಿತಿ ಕೂಡ ಸಿಗುತ್ತೆ. ನೋಟ್ಸ್ನಂತೆ ತರಗತಿಯ ಸಂಪೂರ್ಣ ವಿಷಯಗಳು ಈ ನೋಟ್ಸ್ನಲ್ಲಿ ಇರಲಿದೆ. ತರಗತಿಯ ಸಮಯ ಸಂಜೆ 7ರಿಂದ 9ರ ಮಧ್ಯದಲ್ಲಿ ಇರುತ್ತೆ.
ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನ ಜನ ಬೇರೆ ಸಮಯವನ್ನ ಬಯಸಿದರೆ ಅಂಥವರಿಗೆ ಅದಕ್ಕೂ ಕೂಡ ವ್ಯವಸ್ಥೆಯನ್ನ ಮಾಡಲಾಗುತ್ತೆ. ಹಾಗೆ ನಿಮಗೆ ತರಗತಿಯ ಯಾವುದೇ ಮಾಹಿತಿಯ ಬಗ್ಗೆ ಅನುಮಾನಗಳು ಇದ್ರೆ ನನಗೆ ನೇರವಾಗಿ ಕಾಲ್ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ಕೂಡ ಸಂಪರ್ಕ ಮಾಡಬಹುದು. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ಈ 7795502082 ಈ ಸಂಖ್ಯೆಗೆ ಸಂಪರ್ಕ ಮಾಡಬಹುದು. ಇನ್ನು ತರಗತಿಯ ಫೀಸ್ ಬಗ್ಗೆ ಮಾತಾಡೋದಾದ್ರೆ ಲೈವ್ ಕ್ಲಾಸ್ ಮತ್ತೆ ರೆಕಾರ್ಡಿಂಗ್ ಸೌಲಭ್ಯ ಇವೆರಡರ ಜೊತೆ PDF ನೋಟ್ಸ್ ಕೂಡ ಈ ಮೂರೂ ಸೌಲಭ್ಯಗಳು ಇರುವಂತಹ ತರಗತಿಯ ಬೆಲೆ 5,000 ರೂಪಾಯಿಗಳು ಆಗಿರಲಿದೆ. ಆದರೆ ತರಗತಿ ಮಾರ್ಚ್ನಲ್ಲಿ ಆರಂಭ ಆಗೋದ್ರಿಂದ ಫೆಬ್ರವರಿ 24ರೊಳಗೆ ಜಾಯಿನ್ ಆಗುವಂತಹ ವಿದ್ಯಾರ್ಥಿಗಳಿಗೆ ವಿಶೇಷವಾದಂತಹ ರಿಯಾಯಿತಿಯನ್ನ ನೀಡಲಾಗಿದ್ದು 3,200 ರೂಪಾಯಿಗಳು ಅಂದರೆ ಕೇವಲ 3,200 ರೂಪಾಯಿಗಳ ಕೋರ್ಸ್ ಪ್ರೈಸ್ ಇರಲಿದೆ. ಹಾಗೆ ನಿಮಗೆ ಕೇವಲ ವಿಡಿಯೋ ರೆಕಾರ್ಡಿಂಗ್ ಮಾತ್ರ ಸಾಕು, ಲೈವ್ ಕ್ಲಾಸ್ ಬೇಡ ಅಂತಾದಲ್ಲಿ 2,499 ರೂಪಾಯಿಗಳು ಇರಲಿದೆ. ಹಾಗೂ PDF ನೋಟ್ಸ್ ಕೂಡ ಇದರಲ್ಲಿ ನಿಮಗೆ ಸಿಗ್ತಾ ಇದೆ. ಇನ್ನೂ ಕಡಿಮೆ ದರದಲ್ಲಿ ಈ ತರಗತಿಗಳು ಬೇಕು ಅಂತಾದಲ್ಲಿ ಯೂಟ್ಯೂಬ್ನಲ್ಲಿ ಮೆಂಬರ್ಸ್ ಓನ್ಲಿ ವಿಡಿಯೋಗೆ ಜಾಯಿನ್ ಆಗಬಹುದು. ತಿಂಗಳಿಗೆ 1,199 ರೂಪಾಯಿ ಮೆಂಬರ್ಶಿಪ್ ಜಾಯಿನ್ ಆದರೆ ಅಲ್ಲಿ ಕೂಡ ಕ್ಲಾಸ್ ರೆಕಾರ್ಡಿಂಗ್ ವಿಡಿಯೋಗಳನ್ನು ನೋಡಬಹುದು. ಇಲ್ಲಿ ನಿಮಗೆ PDF ಕೂಡ ಸಿಗುತ್ತೆ. ಇದಿಷ್ಟು ಆಪ್ಷನ್ಗಳು ನಿಮಗೆ ಸಿಗಲಿದೆ. ಹೀಗಾಗಿ ಆಸಕ್ತರು ಮುಂಚಿತವಾಗಿ ನಿಮ್ಮ ಸೀಟುಗಳನ್ನು ಬುಕ್ ಮಾಡಿಕೊಳ್ಳಬಹುದು, ಡಿಸ್ಕೌಂಟ್ ಅನ್ನು ಪಡೆಯಬಹುದು. ಜಾಯಿನ್ ಆದಂತಹ ವಿದ್ಯಾರ್ಥಿಗಳನ್ನ ವಿಶೇಷವಾಗಿ ಒಂದು ವಾಟ್ಸಪ್ ಗ್ರೂಪ್ಗೆ ಸೇರಿಸಲಾಗುತ್ತೆ. ಅಲ್ಲಿಯೇ ತರಗತಿಯ ಮಾಹಿತಿಗಳು ಮತ್ತು PDF ಎಲ್ಲವೂ ನಿಮಗೆ ಸಿಗಲಿದೆ. ಇನ್ನು ಹೆಚ್ಚಿನ ಮಾಹಿತಿ ಬೇಕಾದರೆ 7795502082 ಈ ಸಂಖ್ಯೆಗೆ ಕಾಲ್ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ಕೂಡ ಮೆಸೇಜ್ ಮಾಡಿ ಕೇಳಬಹುದು. ಧನ್ಯವಾದಗಳು. ಜೈ ಶ್ರೀರಾಮ್. ಜ್ಯೋತಿಷ್ಯ ಶಾಸ್ತ್ರ ಅನ್ನೋದು ಕರ್ಮ ಸಿದ್ಧಾಂತದ ಮೇಲೆ ನಿಂತಿರೋ ಉನ್ನತವಾದ ಶಾಸ್ತ್ರವಿದ್ಯೆ ಅನ್ನೋದು ನನ್ನ ಬಲವಾದ ನಂಬಿಕೆ. ನಮ್ಮ ಕರ್ಮ ನಮ್ಮ ಜೀವನವನ್ನ ನಿರ್ಧರಿಸುತ್ತೆ ಅನ್ನೋದೇ ಸತ್ಯ. ಇಲ್ಲಿ ಕರ್ಮ ಅಂದ್ರೆ ಕೆಟ್ಟದ್ದು ಅಥವಾ ಒಳ್ಳೆಯದು ಅಂತ ಮುದ್ರೆಯೊತ್ತೋ ಹಾಗಿಲ್ಲ. ಕರ್ಮ ಧರ್ಮಬದ್ಧವಾಗಿದ್ರೆ ಮಾತ್ರ ಅದು ಒಳ್ಳೆಯ ಕರ್ಮವಾಗಿರುತ್ತೆ. ಹಾಗೆ ಧರ್ಮ ವಿರೋಧಿಯಾಗಿದ್ರೆ ಅಥವಾ ಧರ್ಮದ ವ್ಯಾಪ್ತಿಯಿಂದ ಹೊರಗಿದ್ರೆ ಅದು ಕೆಟ್ಟ ಕರ್ಮವಾಗಿರುತ್ತೆ. ಇಂತಹ ಕರ್ಮ ಸಿದ್ಧಾಂತವೇ ನಮ್ಮ ಬದುಕಿನ ದಾರಿಯ ತಿರುವುಗಳನ್ನು ನಿರ್ಧರಿಸುತ್ತೆ. ನಮ್ಮ ಭೂಮಿಯಲ್ಲಿ ಕೋಟ್ಯಂತರ ಜನ ಇದ್ದಾರೆ. ಅವರನ್ನೆಲ್ಲ 12 ರಾಶಿಗಳಿಗೆ ಸೀಮಿತಗೊಳಿಸಿ ಕೇವಲ 12 ಬಗೆಯ ಜನ ಮಾತ್ರ ಇದ್ದಾರೆ ಅನ್ನೋದು ಮೂರ್ಖತನ. 12 ರಾಶಿಗಳು, 12 ಲಗ್ನಗಳು, 27 ನಕ್ಷತ್ರಗಳು, 9 ಗ್ರಹಗಳು, 12 ಮಾಸಗಳು, 7 ವಾರಗಳು, 24 ಗಂಟೆಗಳು, ತಿಥಿ, ಹೋರ ಮುಂತಾದ ನೂರಾರು ವಿಷಯಗಳು ಜ್ಯೋತಿಷ್ಯದಲ್ಲಿದೆ. ಈ ಎಲ್ಲ ಕಾಂಬಿನೇಷನ್ ನಮ್ಮ ಭೂಮಿಯ ಜನಸಂಖ್ಯೆಗಿಂತ ಕೋಟಿ ಪಟ್ಟು ಹೆಚ್ಚಾಗಿರುತ್ತೆ. ಈ ಭೂಮಿಯಲ್ಲಿ ಯಾವೊಬ್ಬ ಮನುಷ್ಯನ ಜೀವನವೂ ಇನ್ನೊಬ್ಬ ಮನುಷ್ಯನ ಜೀವನದಂತೆ ಇರೋದಿಲ್ಲ. ಹಾಗೆ ಯಾರೊಬ್ಬರ ಜಾತಕ ಕೂಡ ಇನ್ನೊಬ್ಬರ ಜಾತಕದ ಹಾಗೆ ಇರೋದಿಲ್ಲ. ಅಕಸ್ಮಾತ್ ಒಂದೇ ದಿನದಲ್ಲಿ, ಒಂದೇ ಸಮಯದಲ್ಲಿ, ಒಂದೇ ಸ್ಥಳದಲ್ಲಿ ಜನಿಸಿದರೆ ಮಾತ್ರ ಆ ಇಬ್ಬರ ಜಾತಕಗಳು ಮಾತ್ರ ಒಂದೇ ರೀತಿ ಇರಬಹುದಷ್ಟೇ. ಆದರೆ ಅವರಿಬ್ಬರ ಜೀವನ ಮಾತ್ರ ಒಂದೇ ರೀತಿ ಇರೋದಕ್ಕೆ ಸಾಧ್ಯ ಇಲ್ಲ. ನೋಡೋದಕ್ಕೆ ಅಚ್ಚೊತ್ತಿದ ಹಾಗಿರೋ ಇಬ್ಬರು ಅವಳಿ ಜವಳಿ ವ್ಯಕ್ತಿಗಳು ಕಣ್ಣಿಗೆ ಒಂದೇ ರೀತಿ ಕಾಣಿಸಿದ್ರೂ ಕೂಡ ಅವರ ಫಿಂಗರ್ ಪ್ರಿಂಟ್, ಅವರ ಕೈ ಬೆರಳು ಅಚ್ಚುಗಳು ಹೇಗೆ ಬೇರೆ ಬೇರೆಯಾಗಿರುತ್ತೋ ಹಾಗೆ ಅವರ ಜೀವನ ಕೂಡ ಒಂದೇ ರೀತಿ ಇರೋದಿಲ್ಲ. ಒಂದೇ ರೀತಿ ಜಾತಕ ಇದ್ದ ಮೇಲೆ ಜೀವನ ಕೂಡ ಅದೇ ರೀತಿ ಇರಬೇಕಲ್ಲ. ಅದನ್ನೇ ನಾನು ಹೇಳಿದ್ದು. ಇದೇ ಕರ್ಮ ಸಿದ್ಧಾಂತ. ಈ ಕರ್ಮ ಅನ್ನೋದು ಭೂತ, ಭವಿಷ್ಯ, ವರ್ತಮಾನದಲ್ಲಿ ನಾವು ಮಾಡಬಹುದಾದ ಕರ್ಮಕ್ಕನುಸಾರವಾಗಿ ನಿರಂತರವಾಗಿ ನಮ್ಮ ಬದುಕಿನ ಮೇಲೆ ಪರಿಣಾಮ ಬೀರಬಹುದಾದ ಅಗೋಚರ ಶಕ್ತಿ ಅಂತ ಹೇಳ್ಬೋದು. ಜಾತಕದಲ್ಲಿ 12 ಮನೆಗಳಿದೆ. ಅವುಗಳಲ್ಲಿ 2ನೇ ಮನೆ, 3ನೇ ಮನೆ, 6ನೇ ಮನೆ, 10ನೇ ಮನೆ ಮತ್ತು 11ನೇ ಮನೆ ಇವುಗಳನ್ನು ಗ್ಯಾದರಿಂಗ್ ಹೌಸ್ ಅಂತ ಕರೀತಾರೆ. ಅಂದರೆ ಈ ಮನೆಗಳ ಫಲವನ್ನ ನಮ್ಮ ಈ ಜನ್ಮದ ಕರ್ಮದ ಮೂಲಕ, ನಮ್ಮ ಪ್ರವೃತ್ತಿ ಹಾಗೂ ಪ್ರಯತ್ನದ ಮೂಲಕ ಪಡ್ಕೋಬಹುದು.
ಅಂದರೆ ನಮ್ಮಿಂದ ಏನು ಮಾಡೋದಕ್ಕೆ ಸಾಧ್ಯವೋ ಅದನ್ನು ಮಾಡೋ ಮೂಲಕ ಈ ಮನೆಗಳ ಪ್ರಯೋಜನವನ್ನು, ಈ ಮನೆಗಳು ಕೊಡುವ ಫಲವನ್ನು ನಾವು ಹೆಚ್ಚಿಸ್ಕೊಳ್ಬೋದು. ಹಾಗೆ 5 ಮತ್ತು 9ನೇ ಮನೆಗಳು ನಮಗೆ ಪೂರ್ವ ಪುಣ್ಯ ಸ್ಥಾನ ಅಂತ ಕರೆಯಲಾಗುತ್ತೆ. ಈ 2 ಮನೆಗಳು ನಾವು ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪ ಪುಣ್ಯ ಕರ್ಮಗಳ ಆಧಾರದ ಮೇಲೆ ನಮಗೆ ಫಲವನ್ನು ಕೊಡುತ್ತೆ ಅನ್ನೋದು ಶಾಸ್ತ್ರಗಳ ಮಾತು. ನಮ್ಮ ಹಿಂದಿನ ಜನ್ಮದ ಕರ್ಮಫಲ ನಮ್ಮ ಬದುಕನ್ನು ಹೇಗೆ ಬದಲಾಯಿಸುತ್ತೋ ಹಾಗೆ ಈ ಜನ್ಮದ ಕರ್ಮ ಕೂಡ ನಮ್ಮ ಬದುಕನ್ನು ಬದಲಾಯಿಸುತ್ತೆ ಅನ್ನೋದು ಅಷ್ಟೇ ವಾಸ್ತವ. ಹೇಳಿದ್ನಲ್ಲ, ಈಗ ನಿಮಗೆ ಅರ್ಥವಾಗಿರಬಹುದು. ಒಂದೇ ರೀತಿ ಇರೋ ಜಾತಕ ಅಂದರೆ ಒಂದೇ ದಿನ, ಒಂದೇ ಸ್ಥಳ, ಒಂದೇ ಸಮಯಕ್ಕೆ ಜನಿಸಿದ ವ್ಯಕ್ತಿಗಳ ಜೀವನ ಯಾಕೆ ಬೇರೆ ಬೇರೆ ಆಗಿರುತ್ತೆ ಅನ್ನೋದಕ್ಕೆ ಉತ್ತರ ಸಿಕ್ಕಿರಬಹುದು. ಸಮಯ ಅದಲು ಬದಲಾದರೆ, ಲಗ್ನವೋ ಅಥವಾ ಹೋರ ಬದಲಾದ ಮೇಲೆ ಜನಿಸಿದ್ರಂತೂ ಜಾತಕದಲ್ಲಿ ಕೂಡ ಬದಲಾವಣೆ ಇದ್ದೇ ಇರುತ್ತೆ. ಇನ್ನು 12 ರಾಶಿಗಳು ಕೋಟಿ ಜನರ ಬದುಕನ್ನು ಹೇಗೆ ನಿರ್ಧರಿಸುತ್ತೆ ಅಂದರೆ, ಅಲ್ಲಿ ಲಗ್ನಗಳು ಬೇರೆ, ನಕ್ಷತ್ರಗಳು ಬೇರೆ, ನಕ್ಷತ್ರ ಪಾದಗಳು ಬೇರೆ, ಮನೆಗಳು ಬೇರೆ, ಉಳಿದ ಗ್ರಹಗಳ ಸ್ಥಿತಿ ಕೂಡ ಬೇರೆಯಾಗಿರೋದ್ರಿಂದ ಸಹಜವಾಗಿಯೇ ಅವರೆಲ್ಲರ ಜೀವನ ಬೇರೆಯೇ ಆಗಿರುತ್ತೆ. ಇನ್ನೂ ಒಂದು ವಿಷಯ ಏನು ಅಂದರೆ, ಈ ಗ್ರಹ, ಮನೆ ಅಥವಾ ಲಗ್ನಗಳು ನಮ್ಮ ಬದುಕನ್ನು ನಿರ್ಧರಿಸೋದಿಲ್ಲ. ಅಂದರೆ ನಮ್ಮ ಜಾತಕದಲ್ಲಿ ಯಾವುದೋ ಒಂದು ಗ್ರಹ ಯಾವುದೋ ಒಂದು ಮನೆಯಲ್ಲಿದೆ ಅನ್ನೋ ಕಾರಣಕ್ಕೆ ನಮ್ಮ ಜೀವನದಲ್ಲಿ ಈ ರೀತಿಯ ಘಟನೆಗಳು ನಡೆಯೋದಿಲ್ಲ. ಆ ಗ್ರಹ ಆ ಸ್ಥಾನದಲ್ಲಿದ್ದಾಗ ನಾವು ಜನಿಸಬೇಕಾದ ಕರ್ಮವನ್ನು ನಾವು ಮಾಡಿರೋದ್ರಿಂದ ನಾವು ಅಂತಹ ಸಮಯಕ್ಕೆ ಜನಿಸಿರ್ತೀವಿ. ಅಂದರೆ ಇಲ್ಲಿ ಗ್ರಹಗಳು ನಮ್ಮ ಬದುಕಿನ ಸಂಗತಿಗಳ ಸೂಚಕವಾಗಿರುತ್ತೆ ಅಷ್ಟೇ. ನನ್ನ ಜೀವನದಲ್ಲಿ ಇಂತಹ ಘಟನೆಗಳನ್ನು ನಾನು ಅನುಭವಿಸಬೇಕಾದ ಕಾರಣ ನಾನು ಹೀಗೆ ಜನಿಸಿದ್ದೀನಿ ಅಷ್ಟೇ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ನನ್ನ ಜಾತಕದಲ್ಲೂ ಕೂಡ ಈ ಒಂದು ಗ್ರಹ ಒಳ್ಳೆ ಸ್ಥಾನದಲ್ಲಿ ಇದ್ದಿದ್ರೆ ನನ್ನ ಜೀವನವೇ ಬದಲಾಗ್ತಾ ಇತ್ತು ಅಂತ ನಾನು ಪ್ರಾರಂಭದಲ್ಲಿ ಜ್ಯೋತಿಷ್ಯ ಕಲಿಯುವಾಗ ಬಹಳಷ್ಟು ಯೋಚಿಸ್ತಾ ಇದ್ದೆ. ಆದರೆ ನಾನು ಜನಿಸೋದಕ್ಕೆ ಬೇಕಾದ ನನ್ನ ಪೂರ್ವ ಕರ್ಮಗಳು ಮಾತ್ರ ನನ್ನ ಹುಟ್ಟಿನ ಸಮಯವನ್ನು ನಿರ್ಧರಿಸಿ ನನ್ನನ್ನು ಈ ಸಮಯಕ್ಕೆ ಹುಟ್ಟಿಸ್ತು ಅನ್ನೋದು ನನ್ನ ಗುರುಗಳ ಮಾರ್ಗದರ್ಶನದ ಮೂಲಕ ನನಗೆ ಅರ್ಥವಾಯಿತು. ಜ್ಯೋತಿಷ್ಯ ನಮ್ಮ ಬದುಕಿಗೆ ದಾರಿ ತೋರಿಸುವ ಬೆಳಕಷ್ಟೇ. ನಮ್ಮ ನಿರ್ಧಾರಗಳನ್ನು, ನಮ್ಮ ಬದುಕುಗಳನ್ನು ಸರಿದಾರಿಗೆ ತರೋದಕ್ಕೆ ನಾವು ಸಮರ್ಥವಾಗಿ ಉಪಯೋಗಿಸಿಕೊಳ್ಳಬೇಕಾದ ಅದ್ಭುತ ಶಾಸ್ತ್ರ. ಆದರೆ ಟಿವಿಯಲ್ಲಿ, ಯೂಟ್ಯೂಬ್ನಲ್ಲಿ ಬರೋ ಸಾವಿರಾರು ನಕಲಿ ಜ್ಯೋತಿಷ್ಯರು ನಮಗೆ ಶನಿ ದೋಷ, ರಾಹು ದೋಷ, ಕೇತು ದೋಷ, ಕುಜದೋಷ ಅನ್ನೋದನ್ನೆಲ್ಲ ಹೆದರಿಸಿ ಇದನ್ನು ರಹಸ್ಯ ಶಾಸ್ತ್ರ ಅಂತ ಬಿಂಬಿಸಿದ್ದಾರೆ ಅಷ್ಟೇ. ಜ್ಯೋತಿಷ್ಯಕ್ಕೆ ಖಂಡಿತ ಶಕ್ತಿ ಇದೆ. ನಮ್ಮ ಬದುಕಿನ ಹಲವಾರು ಘಟ್ಟಗಳನ್ನು, ನಮ್ಮ ಬದುಕಿನ ಮುಂದಿನ ತಿರುವಿನ ಎಚ್ಚರಿಕೆಗಳನ್ನು ನಮಗೆ ತಿಳಿಸೋ ಸಾಮರ್ಥ್ಯ ಖಂಡಿತ ಜ್ಯೋತಿಷ್ಯಕ್ಕಿದೆ. ಆದರೆ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಬಳಸಿಕೊಳ್ಳೋ ಸಾಮರ್ಥ್ಯ ನಮಗೆ ಬೇಕು. ನಮ್ಮ ಹಿಂದೂ ಧರ್ಮದಲ್ಲಿ ಯಾವ ಶಾಸ್ತ್ರಗಳು, ಯಾವ ವಿದ್ಯೆಗಳು ಯಾರಿಗೂ ನಿಷಿದ್ಧ ಅಲ್ಲ. ಅದರಲ್ಲೂ ಈಗಿನ ನಮ್ಮ ಸಮಾಜದಲ್ಲಿ ಯಾವುದನ್ನು ಬೇಕಿದ್ರೂ ನಾವು ಕಲಿಯೋ ಅವಕಾಶವನ್ನು ಹೊಂದಿದ್ದೀವಿ. ಈಗಲೂ ನೋಡಿ, ಉಚಿತವಾಗಿ ₹1 ಖರ್ಚಿಲ್ಲದೆ ನನಗೆ ತಿಳಿದ, ನಾನು ಕಲಿತ ಈ ಜ್ಯೋತಿಷ್ಯ ವಿದ್ಯೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಜ್ಯೋತಿಷ್ಯ ಒಂದು ಸಮುದ್ರ. ಇದರಲ್ಲಿ ನಾವು ಎಷ್ಟು ಅಧ್ಯಯನ ಮಾಡ್ತೀವಿ ಅಷ್ಟು ಮಾತ್ರ ನಮಗೆ ಅರಿವಾಗೋದು. ನಾವು ತಿಳಿದಷ್ಟು ಮಾತ್ರ ಜ್ಯೋತಿಷ್ಯ, ಇನ್ನೇನೂ ಇಲ್ಲ ಅನ್ನೋರು ಮೂರ್ಖರಾಗ್ತಾರೆ ಅಷ್ಟೆ. ಜ್ಯೋತಿಷ್ಯ ಶಾಸ್ತ್ರವನ್ನು ಬರೆದ ಪರಾಶರರ ನಂತರ ಕೂಡ ನಮ್ಮ ಜ್ಯೋತಿಷ್ಯ ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದಿದೆ. ಅಂದಮೇಲೆ ಈಗಿನ ಯಾವ ಜ್ಯೋತಿಷಿ ಪರಾಶರರಿಗಿಂತ ಹೆಚ್ಚಾಗೋದಕ್ಕೆ ಸಾಧ್ಯ ಏನು? ನಮ್ಮ ಯಾವುದೇ ಶಾಸ್ತ್ರಗಳು ಇದಮಿತ್ತಂ ಅಂದರೆ ಇದು ಇಷ್ಟೇ, ಇದು ಹೀಗೆ, ನೀನು ಇದನ್ನೇ ನಂಬು, ಇದನ್ನೇ ಅನುಸರಿಸು ಅಂತ ಹೇಳೋದಿಲ್ಲ. ಇದು ಹೀಗಿದೆ, ನೀನು ಮೊದಲು ಪರೀಕ್ಷಿಸು, ಪ್ರಯತ್ನಿಸು, ಸರಿ ಅನಿಸಿದ್ರೆ ನಂಬು, ತಪ್ಪಿದ್ರೆ ತಿದ್ದು ಅನ್ನೋ ಸ್ವಾತಂತ್ರ್ಯವನ್ನು ನೀಡುತ್ತೆ. ಈ ಪುಸ್ತಕದಲ್ಲಿರೋದು ಮಾತ್ರ ಸತ್ಯ, ಯಾವ ಕಾಲಕ್ಕೂ ನೀನು ಇದನ್ನೇ ಅನುಸರಿಸಬೇಕು ಅನ್ನೋದನ್ನ ನಮ್ಮ ಯಾವ ಶಾಸ್ತ್ರಗಳು ಹೇಳೋದಿಲ್ಲ. ಇದು ನಮ್ಮ ಸನಾತನ ಪರಂಪರೆಯ ಶಕ್ತಿ. ಇದು ಜ್ಯೋತಿಷ್ಯ ತರಗತಿಯ 10ನೇ ವಿಡಿಯೋ. ಪ್ರತಿ ವಿಡಿಯೋಗಳಲ್ಲಿ ಕೇವಲ ಜ್ಯೋತಿಷ್ಯದ ಬೇಸಿಕ್ ಅಂಶಗಳನ್ನು ಮಾತ್ರ ಹೇಳ್ತಿದ್ದೆ. ಆದರೆ ಈ ವಿಡಿಯೋದಲ್ಲಿ ಈ ನಮ್ಮ ಶ್ರೇಷ್ಠ ಜ್ಯೋತಿಷ್ಯ ಶಾಸ್ತ್ರದ ಅಂತರಾರ್ಥವನ್ನು ವಿವರಿಸೋ ಪ್ರಯತ್ನವನ್ನು ಮಾಡಿದ್ದೇನೆ. ನಾನು ಹೇಗೆ ಹೇಳಿದ್ನೋ, ನಿಮಗೆ ಹೇಗೆ ಅರ್ಥವಾಯಿತೋ ನನಗೆ ಗೊತ್ತಿಲ್ಲ. ಈ ದಿನ ಮಾತ್ರ ಮನಸ್ಸಿಗೆ ಅನ್ನಿಸಿದ್ದನ್ನು ಯಥಾವತ್ತಾಗಿ ಹೇಳಿದ್ದೀನಿ. ನಿಮಗೆ ಈ ವಿಷಯದ ಬಗ್ಗೆ ಏನನ್ನಿಸ್ತು ಅನ್ನೋದನ್ನ ಮುಕ್ತವಾಗಿ ಕಮೆಂಟ್ನ ಮೂಲಕ ತಿಳಿಸಿ. ಮುಂದಿನ ವಿಡಿಯೋಗಳಲ್ಲಿ 2ನೇ ಹಂತಕ್ಕೆ ಕಾಲಿಡ್ತಾ ಇದ್ದೇವೆ. ಹಾಗಾಗಿ ಮೊದಲ ಎಲ್ಲ ವಿಡಿಯೋಗಳನ್ನು ಇನ್ನೊಮ್ಮೆ ಮನನ ಮಾಡಿಕೊಳ್ಳಿ ಅಂತ ನಾನು ನಿಮಗೆ ಕೇಳ್ಕೊತಾ ಇದ್ದೀನಿ.
ಹೀಗಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಷ್ಟಕ್ಕೆ ಮುಗಿಸ್ತಾ ಇದ್ದೀನಿ. ಲೋಕ ಸಮಸ್ತ ಸುಖಿನೋ ಭವಂತು. ಜೈ ಶ್ರೀರಾಮ್.